ನಮಸ್ಕಾರ ವೀಕ್ಷಕರೇ. ಅಜೆಂಡಾ 2030 ಇದ್ರ ಬಗ್ಗೆ ಇವತ್ತು ಮಾತಾಡಲೇಬೇಕು. ಯಾಕೆ ಅಂದ್ರೆ ನಮ್ಮ ಫ್ಯೂಚರ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. 2015 ಈ ಟೈಮ್ನಲ್ಲಿ ಈ ಪ್ಲಾನ್ ಅನ್ನ ಮಾಡಿದ್ರು. ಅಂದ್ರೆ ಫ್ಯೂಚರ್ ಸಸ್ಟೈನ್ ಆಗಬೇಕು ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕು. ಪ್ಲಸ್ ನಾವಿರುವಂತದ್ದು ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕು, ಇಲ್ಲ ವಾತಾವರಣ ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಗೋಲ್ಗಳನ್ನ ಮಾಡ್ತು ವಿಶ್ವಸಂಸ್ಥೆ ಎಲ್ಲಾ ದೇಶಗಳನ್ನ ಸೇರಿಸ್ಕೊಂಡು ಎಲ್ಲಾ ದೇಶಗಳಲ್ಲಿ ಇದನ್ನ ಫಾಲೋ ಮಾಡೋಣ. ಇದರಿಂದ ಮುಂದೆ ಫ್ಯೂಚರ್ ಅಂದ್ರೆ ಮುಂದಿನ ಪೀಳಿಗೆ ಅನ್ನೋ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಅತಂತ್ರ ದೇಶಗಳ ಪರಿಸ್ಥಿತಿ ಈಗ ನೋಡ್ತಾ ಇದೀವಲ್ಲ, ಆರ್ಥಿಕ ವ್ಯವಸ್ಥೆ ವೇರಿಯೇಷನ್ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಬಡತನ, ಫುಡ್ ಶಾರ್ಟೇಜು, ಪೊಲ್ಯೂಷನ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಯಾಕೆಂದ್ರೆ ಭೂಮಿ ಮೇಲೆ ಜನಸಂಖ್ಯೆ ಮಿತಿ ಮೀರಿ ಹೋಗ್ತಾ ಇದೆ. ಇದರಿಂದ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕೆಲವಷ್ಟನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಬದಲಾಗುತ್ತೆ. ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಒಂದು ಗೋಲ್ಸ್ ನ ಮಾಡ್ಕೊಂಡ್ರು 2030 ಅಜೆಂಡಾ ಅಂತ ಕರೆದ್ರು. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಅಜೆಂಡಾ 2030 ಅಂತ ಹಾಕಿದ್ರೆ ನಿಮಗೆ ಸಿಗೋದೇ ಇದು. ಇಮೇಜಸ್ ಹೋಗಿ ನೋಡಿ, ಅಲ್ಲಿ ಯಾವಾಗ ಮಾಡಿದ್ರು, ಯಾವ್ಯಾವ ದೇಶಗಳು ಸೇರ್ಕೊಂಡು ಮಾಡಿದ್ರು, ಏನ್ ಡಿಸ್ಕಸ್ ಮಾಡಿದ್ರು ಎಲ್ಲಾ ಡೀಟೇಲು ಸಿಗುತ್ತೆ. ಮೇನ್ ಆಗಿ ಇಲ್ಲಿರುವಂತ ಡೀಟೇಲ್ಸ್ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಲ್ಲಿ 17 ಪಾಯಿಂಟ್ಸ್ ಗಳನ್ನ ಅವರು ಬರ್ಕೊಂಡ್ರು. ಅಂದ್ರೆ ಈ 17 ಪಾಯಿಂಟ್ಸ್ ಮೇಲೆ ಎಲ್ಲಾ ದೇಶಗಳು ವರ್ಕ್ ಮಾಡಬೇಕು. ಯಾವ ದೇಶಕ್ಕೆ ಆಗಲ್ಲ ಆ ದೇಶಕ್ಕೆ ಇನ್ನೊಂದು ದೇಶ ಸಪೋರ್ಟ್ ಮಾಡುತ್ತೆ. ಒಟ್ನಲ್ಲಿ ಈ 17 ಪಾಯಿಂಟ್ಸ್ 2030 ಒಂದು 5 ವರ್ಷ ಹೆಚ್ಚು ಕಡಿಮೆ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಎಕ್ಸಾಕ್ಟ್ ಅದೇ ಟೈಮ್ಗೆ ಆಗೋದಿಲ್ಲ. 2030ಕ್ಕೆ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಇದರಲ್ಲಿ ಮೇಜರ್ ಆಗಿ ಈ ಎಲ್ಲಾ ಆಕ್ಟಿವಿಟಿ ಏನ್ ತೋರಿಸ್ತಾ ಇದೀನಿ ನಾನು, ಎಲ್ಲಾ ಟೋಟಲ್ ಆಗಿ ಟಾರ್ಗೆಟ್ ಮಾಡಿದ್ದು ಪಾಪ್ಯುಲೇಷನ್ ಅನ್ನೋದನ್ನ ಕಂಟ್ರೋಲ್ ಮಾಡಬೇಕು. ಪಾಪ್ಯುಲೇಷನ್ ಒಂದು ಕಂಟ್ರೋಲ್ ಮಾಡಿದ್ರೆ ಎಲ್ಲಾ ಬ್ಯಾಲೆನ್ಸ್ ಆಗಿ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರ ಕೂಡ ನಡೀತು ಅಲ್ಲಿ. ಅದಕ್ಕೆ ಡಿಪಾಪ್ಯುಲೇಷನ್ ಅನ್ನೋ ಹೆಸರಲ್ಲಿ ಎಷ್ಟೆಷ್ಟೋ ಸ್ಕೀಮ್ಗಳು ತರ್ತಾ ಇದೆ, ಗೊತ್ತಿರಬೇಕು, ನೀವು ಕೇಳಿರ್ತೀರಾ. ಇನ್ನ ಪಾಯಿಂಟ್ಸ್ ಗಳು ನೋಡೋದಾದ್ರೆ ಇಲ್ಲಿ ಹೇಳ್ತಾರೆ, 1ನೇ ಪಾಯಿಂಟ್ ಮೇಜರ್ ಪಾಯಿಂಟ್ ನೋ ಪಾವರ್ಟಿ, ಅಂದ್ರೆ ಬಡತನ ಅನ್ನೋದು ಇರಬಾರ್ದು. ತುಂಬಾ ಬಡತನ ರೇಖೆನಲ್ಲಿ ಬದುಕ್ತಾ ಇರ್ತಾರಲ್ಲ ಜನ, ಆ ಮಟ್ಟಕ್ಕೆ ಇರಬಾರ್ದು. ಈಗ ಬಡತನ ರೇಖೆನಲ್ಲಿ ಏನೇನ್ ಬದುಕ್ತಾ ಇದಾರೆ ಜನ ಅಂದ್ರೆ ಒಂದೊತ್ತು ಊಟ ತಿನ್ನೋದಕ್ಕೂ ಕಷ್ಟ, ಆ ಲೆವೆಲಲ್ಲಿ ಬದುಕ್ತಾ ಇದಾರಲ್ಲ, ಅದು ಪ್ರಪಂಚದಲ್ಲಿ ಎಲ್ಲೂ ಕೂಡ ಇರಬಾರ್ದು. ಅಂದ್ರೆ ಯಾವ ಮಟ್ಟಕ್ಕೆ ಬದಲಾಗ್ಬೇಕು ಲೆಕ್ಕ ಹಾಕೊಳ್ಳಿ. ಎಲ್ಲರ ಹತ್ರ ದುಡ್ಡು ಇರ್ಬೇಕು, ಎಲ್ಲರೂ ಖುಷಿಯಾಗಿ ಬದುಕ್ಬೇಕು, ಕಷ್ಟ ಇದೆ ಅಲ್ಲ, ಅಂತದನ್ನ ತರದು ಕೊಟ್ಟಿದ್ದಾರೆ. ಅಂದ್ರೆ ಬಡವರನ್ನ ಮೀಡಿಯಂ ಲೆವೆಲ್ಗೆ ಸ್ವಲ್ಪ, ಅಂದ್ರೆ ನೋ ಪಾವರ್ಟಿ, ಬಡತನನೇ ಇರಬಾರದು ಅನ್ನೋ ಲೆವೆಲ್ಗೆ ತಗೊಂಡ್ಬಂದು ನಿಲ್ಲಿಸ್ತಾರೆ. ಅಂದ್ರೆ ಮೇಜರ್ ಆಗಿ ಏನೋ ಒಂದು ಬದಲಾವಣೆಗೆ ಪ್ಲಾನ್ ಅನ್ನೋದು ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಡತನ, ಬಡವರು ಅನ್ನೋರೇ ಇರುವುದಿಲ್ಲ, ಅಂತದನ್ನ ತರಬೇಕು 2030ಕ್ಕೆ ಅಂತ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಅಂದ್ರೆ ಶ್ರೀಮಂತರು ಚಿನ್ನ ಅದು ಇದು ಎಲ್ಲ ಇಟ್ಕೊಂಡು ಚೆನ್ನಾಗಿರ್ತಾರಲ್ಲ, ಅದ್ರ ವ್ಯಾಲ್ಯೂ ಬಿದೋಗ್ಬೋದು. ಗೋಲ್ಡ್ ಚೆನ್ನಾಗಿ ಬೇಜಾನ್ ಇಟ್ಕೊಂಡಿರೋರು ಗೋಲ್ಡ್ ವ್ಯಾಲ್ಯೂ ಬಿದೋಗ್ಬೋದು. ದುಡ್ಡು ಇಟ್ಕೊಂಡವ್ರು ದುಡ್ಡು ವ್ಯಾಲ್ಯೂ ಬಿದೋಗ್ಬೋದು. ಡಿಮಾನಿಟೈಸೇಷನ್ ಆಗ್ಬೋದು, ಇಲ್ಲ ರಿಸ್ಟ್ರಿಕ್ಷನ್ಸ್ ಗಳನ್ನ ತರಬಹುದು, ಇಲ್ಲ ಅವ್ರ ಮೇಲೆ 108 ಟ್ಯಾಕ್ಸ್ ಗಳು ಹಾಕಿ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೋಬಹುದು. ಏನೇನೋ ಬರ್ಬೋದು. ಒಟ್ನಲ್ಲಿ ಪಾವರ್ಟಿ ಅನ್ನೋದು ಹೊರಟೋಗ್ಬೇಕು, ಬಡತನ ಅನ್ನೋದು ನಿರ್ಮೂಲನೆ ಮಾಡಬೇಕು ಅನ್ನೋದು 2030 ಅಜೆಂಡಾ. ಅದಕ್ಕೆ ಎಷ್ಟು ಜನ ಹೋಗ್ತಾರೋ ಏನೋ ಗೊತ್ತಿಲ್ಲ ಬಿಡಿ. ಇನ್ನ ನೆಕ್ಸ್ಟ್ ಝೀರೋ ಹಂಗರ್, ಅಂದ್ರೆ ಹೊಟ್ಟೆ ಹಸಿವಿನಿಂದ ಯಾರು ಸಾಯ್ಬಾರ್ದು. ಜನ ಈಗಲೂ ಹಸುವು ಇಂದ ಸಾಯ್ತಾ ಇದ್ದಾರೆ. ಆಫ್ರಿಕಾ ಕಂಟ್ರಿ ಆಗ್ಬೋದು, ಇನ್ನ ಕೆಲವಷ್ಟು ಕಂಟ್ರಿಗಳಿದಾವೆ ಬಿಡಿ. ಮೇನ್ ಆಗಿ ಆಫ್ರಿಕಾ ಹೆಸರು ತಗೊಂಡ್ಬಿಡ್ತೀವಿ ಪಟ್ ಅಂತ. ಆಫ್ರಿಕಾನ ಮೀರಿದ ಬಡತನದ ದೇಶಗಳು ಈಗಿದಾವೆ, ಅದು ಮಿಡಲ್ ಈಸ್ಟ್ ಅಲ್ಲಿ. ಇನ್ನ ಸ್ವಲ್ಪ ಈ ಕೋಲ್ಡ್ ಸೀಸನ್ ಅಂತ ಜಾಗ ಇರೋ ಜಾಗದಲ್ಲಿ, ಪ್ಲಸ್ ದ್ವೀಪಗಳ ಪ್ರದೇಶಗಳಲ್ಲಿ ಇನ್ನ ಹಂಗರ್, ಬಡತನ, ಪ್ರಾಣಿಗಳನ್ನ ಬೇಟೆಯಾಡಿ ಎಲ್ಲ ತಿಂತಾ ಇದ್ದಾರೆ ಜನ, ಅಂತ ಜಾಗಗಳಿದಾವೆ ಎಲ್ಲಾ ಕಡೆ. ಈ ಹಸಿವು ಅನ್ನೋದು ನೀಗ್ಸೋ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಊಟ ಸಿಗ್ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ನೋಡ್ಬೇಕು, ಯಾಕೆಂದ್ರೆ ಕೆಲವಷ್ಟು ಕಡೆ ಈಗ ಆಲ್ರೆಡಿ ಏನ್ ರೆಡಿ ಮಾಡ್ಬಿಟ್ಟಿದೆ, ಕ್ಯಾಪ್ಸೂಲ್ ಫುಡ್ಸ್ ಎಲ್ಲ ಬಂದ್ಬಿಟ್ಟಿದೆ. 3D ಪ್ರಿಂಟೆಡ್ ಫುಡ್ಸ್ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೇನಾಗುತ್ತೆ, ನಾವು ನಾರ್ಮಲ್ ಫುಡ್ ತಿಂದ್ರೆ ಬೇಗ ಜೀರ್ಣ ಆಗಿ ಡೈಜೆಸ್ಟ್ ಆಗಿ ಹೊರಟೋಗ್ಬಿಡುತ್ತೆ. 3D ಪ್ರಿಂಟೆಡ್ ಫುಡ್ ಅದು ಇದೆಲ್ಲ ನಮ್ಮ ಡೈಜೆಷನ್ ಸಿಸ್ಟಮ್ ಮೇಲೆ ರಿವರ್ಕ್ ಮಾಡುತ್ತೆ. ನೀವು ಒಂದು ಸಲ ತಿಂದ್ರೆ ಒಂದು ದಿನ ಹೊಟ್ಟೆ ಹಸಿಯಲ್ಲ, 2 ದಿನ ಹೊಟ್ಟೆ ಹಸಿಯಲ್ಲ. ಕ್ಯಾಪ್ಸೂಲ್ಗಳು ಬಂದಿದಾವೆ, ಆ ಕ್ಯಾಪ್ಸೂಲ್ಗಳು ತಿಂದ್ರೆ 2-3 ದಿನ ಹೊಟ್ಟೆನೇ ಹಸಿಯಲ್ಲ. ಆ ರೀತಿ ಜೀವನ ನಡೆಸಬಹುದು ತಂದಿಟ್ಟಿದ್ದಾರೆ. ಅದ್ರ ಜೊತೆಗೆ ಹೇಳ್ತಾರೆ ನೆಕ್ಸ್ಟ್ ಗುಡ್ ಹೆಲ್ತ್ ವೆಲ್ ಬೀಯಿಂಗ್ ಮೇಂಟೈನ್ ಮಾಡಬೇಕು. ಇಲ್ಲಿದೆ ಹೆಲ್ತ್, ನಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂದ್ರೆ ಆರೋಗ್ಯ ಚೆನ್ನಾಗಿರೋರು ಭೂಮಿ ಮೇಲೆ ಬದುಕಬೇಕು. ಇನ್ನು ಉಳಿದವರು ಏನ್ ಮಾಡ್ಬೇಕು, ಹೆಲ್ತ್ ಅನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅನ್ನೋದು 4ನೇ ಪಾಯಿಂಟ್. ಭೂಮಿ ಮೇಲೆ ಇರೋರಿಗೆಲ್ಲ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂದ್ರೆ 198
ಮೇಜರ್ ದೇಶಗಳನ್ನ ಇಟ್ಕೊಳ್ಳೋಣ, ಸಣ್ಣ ಪುಟ್ಟ ದೇಶಗಳನ್ನ ನೆಗ್ಲೆಕ್ಟ್ ಮಾಡ್ಬಿಡೋಣ. ಒಂದ್ 100 ಜನ 50 ಜನ ಇರುವಂತದನ್ನ 197ರಿಂದ 98 ದೇಶಗಳೇನಿದೆ ಇಲ್ಲಿರೋರ್ಗೆಲ್ಲರಿಗೂ ಕೂಡ ಒಳ್ಳೆ ಎಜುಕೇಶನ್, ಇದೆಲ್ಲರಿಗೂ ಇನ್ಕ್ಲೂಡ್ ಆಗಿರುವಂತದ್ದು. ನೋ ಪಾವರ್ಟಿ, ಝೀರೋ ಹಂಗರ್, ಒಳ್ಳೆ ಹೆಲ್ತ್, ಕ್ವಾಲಿಟಿ ಎಜುಕೇಶನ್, ಜೆಂಡರ್ ಈಕ್ವಾಲಿಟಿ ಅಂತ ಕರೆದ್ರು. ಅಂದ್ರೆ ಹೆಣ್ಣು ಮತ್ತೆ ಗಂಡು ಇಬ್ರು ಸಮ ಅನ್ನೋದು ಎಲ್ಲಾ ದೇಶಗಳಲ್ಲಿ ಬರಬೇಕು. ಅದಕ್ಕೆ ಮಿಡಲ್ ಈಸ್ಟ್ ಅಲ್ಲಿ ಇದನ್ನ ತರಬೇಕು ಅಂತಾನು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಡಲ್ ಈಸ್ಟ್ ಸ್ವಲ್ಪ ಕಷ್ಟ ಇದೆ. ಇನ್ನ ಪಾಕಿಸ್ತಾನ ಇಲ್ಲೆಲ್ಲ ಅರಬ್ ಕಂಟ್ರೀಸ್ ಗಳಲ್ಲಿ, ಮುಸ್ಲಿಂ ಕಂಟ್ರೀಸ್ ಗಳಲ್ಲಿ ಸ್ವಲ್ಪ ಕಷ್ಟ ಇರಬಹುದು. ಅದನ್ನು ತರೋ ಪ್ರಯತ್ನ ಕೂಡ ಇದೆ ಅನ್ಕೊಳ್ಳಿ. ಇನ್ನ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಆಲ್ರೆಡಿ ಬಂದ್ಬಿಟ್ಟಿದೆ. 35-40% ವುಮೆನ್ಸ್ ಆಲ್ರೆಡಿ ವರ್ಕಿಂಗ್ ಇರೋದ್ರಿಂದ ಇನ್ನು 10% ಇರ್ಬೋದಷ್ಟೇ ಜೆಂಡರ್ ಈಕ್ವಾಲಿಟಿ ಬಂದ್ಬಿಟ್ಟಿದೆ ಬಿಡಿ. ಎಲ್ಲ ತಗೊಂಡ್ಬರ್ತಾ ಇದಾರೆ. ಇದರಿಂದ ಇಂಪ್ಯಾಕ್ಟ್ಗಳು ಕೆಲವಷ್ಟು ಆಗ್ತಾ ಇದೆ. ಜನ ಬೇಕಾಗುತ್ತೆ. ಅದನ್ನೇ ಹೇಳಿದ್ರು 2030 ಅಜೆಂಡಾ ಕಾಲಜ್ಞಾನಿಗಳು ಬರ್ದಿದ್ರಲ್ಲ, ಅಂತ ಜ್ಞಾನ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ, ಸೈನ್ಸ್ ಕೂಡ ಇನ್ಕ್ಲೂಡ್ ಆಗಿದೆ, ಪ್ರಾಕ್ಟಿಕಾಲಿಟಿ ಕೂಡ ನೋಡ್ತಾ ಇದ್ದಾರೆ. ಎಲ್ಲಾ ಕೂಡ ಒಟ್ಟಿಗೆ ಸೇರ್ಕೊಂಡಿರೋದೇ ಈ 2030 ಅಜೆಂಡಾ. ಒಂದು 5 ವರ್ಷ ವೇರಿಯೇಷನ್ ಇರ್ಬೋದಷ್ಟೇ. ಅದು ಆಗ್ಲಿಲ್ಲ ಅಂದ್ರೆ ಕಾಲಜ್ಞಾನಿಗಳು ಬರ್ದಿದ್ರು, ಇಲ್ಲ ಇನ್ನೊಂದು ರೂಪದಲ್ಲಿ ನಿಮಗೆ ತಿಳಿಸಿದ್ರು, ಅದಾಗ್ಲಿಲ್ಲ ಅಂದ್ರೆ ಎಕ್ಸಿಕ್ಯೂಷನ್ ಮಾಡ್ತಾರೆ ಅಷ್ಟೇ. ಒಟ್ನಲ್ಲಿ ಇದೆಲ್ಲ ಆಗಬೇಕು ಫ್ಯೂಚರ್ ಅಲ್ಲಿ. ಕಂಟ್ರೋಲ್, ಪಾಪ್ಯುಲೇಷನ್ ಕಂಟ್ರೋಲ್ ಇಲ್ಲ ಅಂದ್ರೆ ಭೂಮಿ ಹಾಳಾಗುತ್ತೆ, ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇನ್ನ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್, ಕುಡಿಯೋದಕ್ಕೆ ಒಳ್ಳೆ ಶುದ್ಧವಾದ ನೀರು ಬೇಕು. ನೀರೇ ಸಿಗ್ತಾ ಇಲ್ಲ ಎಷ್ಟೋ ಕಡೆ. ಅಂತದಕ್ಕೆ ಈಗ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ನೀರು ಸಿಗದೆ ಇರೋ ಪರಿಸ್ಥಿತಿ ಬಂತು? ಇಂಥ ಜಾಗದಲ್ಲಿ ಜನ ಬದುಕ್ತಾ ಇದಾರಲ್ಲ, ಅವ್ರಿಗೇನ್ ವ್ಯವಸ್ಥೆ ಮಾಡಬೇಕು? ಒಟ್ನಲ್ಲಿ ನಾನು ಹೇಳಿದ್ನಲ್ಲ, ಈ 2030 ಅಜೆಂಡಾ ಅನ್ನೋದು 15 ವರ್ಷ ಮುಂಚೆನೆ ಪ್ಲಾನ್ ಮಾಡಿದ್ದಾರೆ. ಮುಂದೆ 15-20 ವರ್ಷಕ್ಕೆ ಏನ್ ಮಾಡ್ಬೇಕು ಅಂತ. ಅದ್ರ ಕಂಟ್ರೋಲ್ ಮಾಡೋದಕ್ಕೆ ಕೆಲವಷ್ಟು ಕಾಯಿಲೆಗಳು ಬರ್ಬೋದು, ವೈರಸ್ಗಳು ಬರ್ಬೋದು, ಬ್ಲಾಕ್ಔಟ್ಗಳು ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅನ್ಕೊಳ್ಳಿ. ಬಟ್ ಇದೆಲ್ಲ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಎಲ್ಲಾ ದೇಶಗಳು ಸಹಿ ಹಾಕಿರೋದೆ. ಅಂದ್ರೆ ಇಲ್ಲ ಅಂದ್ರೆ ದೇಶಗಳ ಆರ್ಥಿಕ ವ್ಯವಸ್ಥೆ ವೇರಿಯೇಷನ್ ಆಗುತ್ತೆ, ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಜನ ದಂಗೆ ಹೇಳ್ತಾರೆ, ದೇಶಗಳಲ್ಲಿ ಜನ ಒಡೆದಾಡ್ಕೊಂಡು ಸಾಯ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಿಸ್ಟಮ್ ತರಬೇಕು. ಅದೇ ಇದು. ಇನ್ನು ಮುಂದಕ್ಕೆ ಹೇಳ್ತಾರೆ ಕ್ಲೀನ್ ಎನರ್ಜಿ ಅಂತ ಕರೆದ್ರು. ಅಂದ್ರೆ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ, ಇಂಥದ್ದನ್ನ ಯೂಸ್ ಮಾಡೋಣ. ಪೊಲ್ಯೂಷನ್ ಕ್ರಿಯೇಟ್ ಮಾಡುವಂತ ಎನರ್ಜಿಗಳನ್ನ ಕಡಿಮೆ ಮಾಡೋಣ. ಇನ್ನ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್, ಎಲ್ಲರಿಗೂ ಒಳ್ಳೆ ಕೆಲಸಗಳಿರ್ಬೇಕು, ಡಿಸೆಂಟ್ ಆಗಿರ್ಬೇಕು, ಜೊತೆಗೆ ಎಕನಾಮಿಕ್ ಗ್ರೋತ್ ಆಗ್ಬೇಕು ಅದರಿಂದ ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ನಡೀತು. ಇನ್ನ ಇಂಡಸ್ಟ್ರಿ, ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಹೊಸ ಇನ್ವೆಂಟ್ಗಳು. ಈಗ ಆಲ್ರೆಡಿ ಬಂತಾಗಿಂದ ನೋಡ್ತಾನೆ ಇದೀವಿ ಇನ್ನೋವೇಷನ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ. ಇನ್ನ 5 ವರ್ಷ ಇದೆ ಈ ಅಜೆಂಡಾ ಕಂಪ್ಲೀಟ್ ಮುಗಿಯೋದಕ್ಕೆ. ಬಟ್ ಅವ್ರ ಅನ್ಕೊಂಡಿರೋದು ಒಂದು 10-15% ಮಾರ್ಜಿನ್ ಟೈಮ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಅಂದ್ರೆ ನಮ್ಮ ಕಾಲಜ್ಞಾನಿಗಳು ಬರ್ದಿದ್ರಲ್ಲ 2032, 33, 34 ಆ ಟೈಮ್ ಒಳಗಡೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಇರೋದು. ಅಂದ್ರೆ ಆ ಟೈಮು ಇವ್ರು ಇಟ್ಕೊಂಡಿರೋ ಪ್ಲಾನ್ ಟೈಮ್ ಹೆಚ್ಚು ಕಡಿಮೆ ಒಂದೇ ಮ್ಯಾಚ್ ಆಗ್ತಾ ಇದೆ, ಇಲ್ಲ ಅದನ್ನ ನೋಡಿ ಇವ್ರು ಟೈಮ್ ಸೆಟ್ ಮಾಡ್ಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಬಿಡಿ. ಇನ್ನು ಮುಂದಕ್ಕೆ ಹೋಗೋದಾದ್ರೆ ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್, ಇಲ್ಲಿ ಮೇಲೆ ಕೆಳಗೆ, ನಾನು ಶ್ರೀಮಂತ, ನಾನು ಬಡವ, ಇವನ್ ಹೆಚ್ಚು, ಇವನಿದು, ಅದೆಲ್ಲ ಏನಿದೆ ಅದನ್ನ ಕಡಿಮೆ ಮಾಡ್ಬೇಕು ಅಂತ ಇದೀವಿ ಅಂತ ಹೇಳ್ತಾರೆ. ಅದ್ ಯಾವ ತರ ಕಡಿಮೆ ಮಾಡ್ತಾರೋ, ಏನ್ ಪ್ಲಾನ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಕೆಲವೊಂದು ದೊಡ್ಡ ಲೆವೆಲ್ ಪ್ಲಾನಿಂಗ್ ಆಗಿರ್ತವೆ ಬಿಡಿ. ಇದೆಲ್ಲ ಕೂಡ ಕೆಲವಷ್ಟು ಜನಕ್ಕೆ ಇಂಪ್ಯಾಕ್ಟ್ ಮೇಜರ್ ಆಗಿ ಆಗುತ್ತೆ. ರಿಸ್ಟ್ರಿಕ್ಷನ್ಸ್ ಬರ್ಬೋದು, ರೂಲ್ಸ್ ಗಳು ಬರ್ಬೋದು, ಫಾಲೋ ಮಾಡಲೇಬೇಕು ಅಂತ ಬರ್ಬೋದು. ಫಾಲೋ ಮಾಡೋದ್ರಿಂದ ಇಂಪ್ಯಾಕ್ಟ್ ಗಳನ್ನ ಫೇಸ್ ಮಾಡ್ಬೇಕಾಗ್ಬೋದು. ಇನ್ನ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್, ಇಲ್ಲಿ ಜನಾಂಗಗಳು, ಸಂಘಟನೆಗಳು ಅನ್ಕೊಳ್ಳಿ. ಕಮ್ಯುನಿಟೀಸ್ ಅಂದ್ರೆ ಬೇರೆ ಬೇರೆ ಬರುತ್ತೆ ಬಿಡಿ, ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನ ಸಿಟೀಸ್ ನ ಸಸ್ಟೈನ್ ಮಾಡಬೇಕು. ಅಲ್ಲಿ ಓವರ್ ಪಾಪ್ಯುಲೇಷನ್ ಆಗ್ತಾ ಇದೆ, ಕ್ರೌಡ್ ಜಾಸ್ತಿ ಆಗ್ತಾ ಇದೆ, ವಾತಾವರಣ ಹಾಳಾಗ್ತಾ ಇದೆ. ಓವರ್ ಆಲ್ ಆಗಿ ಅದನ್ನ ಕಂಟ್ರೋಲ್ ಮಾಡಬೇಕು, ಸಸ್ಟೈನ್ ಮಾಡಬೇಕು. ಮೊದಲು ಹೇಗಿತ್ತು? ಎಕ್ಸಾಂಪಲ್ ಡೆಲ್ಲಿ ಏರ್ ಕ್ವಾಲಿಟಿ IQ ಎಷ್ಟು ರೀಚ್ ಆಗಿದೆ ಅಂದ್ರೆ 680-700. ಅಂದ್ರೆ ಉಸಿರಾಡಿದ್ರೆ ಒಂದು ದಿನಕ್ಕೆ ಸಿಗರೇಟ್ ಸುಮಾರು 10-15 ಸಿಗರೇಟ್ ಸೇದದಷ್ಟು ಪೊಲ್ಯೂಷನ್ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅಷ್ಟು ವಿಷಪೂರಿತ ಗಾಳಿಯಾಗಿದೆ. ತುಂಬಾ ಬೆಸ್ಟ್ ಗಾಳಿ ಎಲ್ಲಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿದ್ರು, 0 IQ ನಲ್ಲಿದೆ. ಅಂದ್ರೆ ಆ ಮಟ್ಟಕ್ಕೆ ದೇಶಗಳನ್ನ ಸಿದ್ಧ ಮಾಡಬೇಕು. ಅಂದ್ರೆ ಓವರ್ ಪಾಪ್ಯುಲೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡಿಮೆ ಮಾಡ್ಕೊಂಡ್ ಬರ್ಬೇಕು. ಯಾವ ರೀತಿ ಕಡಿಮೆ ಮಾಡ್ಬೇಕು ನಿಮ್ಗೆ ಗೊತ್ತಿರುತ್ತೆ ಬಿಡಿ. ಇನ್ನ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್, ಇಲ್ಲಿ ರೀಪ್ರೊಡಕ್ಟಿವ್ ಐಟಮ್ಸ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಎಷ್ಟೋ ಪ್ರಾಡಕ್ಟ್ ಗಳನ್ನ ರೀಯೂಸ್ ಮಾಡ್ಬೇಕಾದ ಅದನ್ನ ಬಗ್ಗೆ ಒಂದು ಪ್ಲಾನಿಂಗ್ ನಡೆದಿದೆ. ರೀಸೈಕ್ಲಿಂಗ್ ಅಂತ ಕರೀತಾರೆ. ಪ್ಲಾಸ್ಟಿಕ್ ರೀಸೈಕ್ಲಿಂಗ್, ಪೇಪರ್ ರೀಸೈಕ್ಲಿಂಗ್, ಮೆಟಲ್ ರೀಸೈಕ್ಲಿಂಗ್, ಇದೆಲ್ಲ ನಡೀತಾ ಇದೆ ಬಿಡಿ. ಅದ್ರ ಬಗ್ಗೆ ಇದು ಟೆಕ್ನಿಕಲಿ ಇರ್ತವೆ. ಇನ್ನ ಕ್ಲೈಮೇಟ್ ಮೇಲೆ ಆಕ್ಷನ್ ತಗೊಳ್ತಾರೆ. ಅಂದ್ರೆ ವಾತಾವರಣದಲ್ಲಿ
ಬಿಸಿ ಜಾಸ್ತಿ ಆಗ್ತಾ ಇದೆ, ಐಸ್ ಕರಗ್ತಾ ಇದೆ, ಶೀತ ಗಾಳಿ ಜಾಸ್ತಿ ಬರ್ತಾ ಇದೆ, ಇದಕ್ಕಿದ್ದಂಗೆ ಪ್ರವಾಹ ಬರುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸೈನ್ಸ್ ಹೆಲ್ಪ್ ತಗೊಂಡು ಕೆಮಿಕಲ್ ಸೀಡಿಂಗ್ ಮಾಡ್ತಾರೋ, ಕ್ಲೌಡ್ ಸೀಡಿಂಗ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಒಟ್ಟಿನಲ್ಲಿ ಇದೆಲ್ಲ ಕೂಡ ಅಜೆಂಡಾ 2030. ಇನ್ನ ಲೈಫ್ ಬಿಲೋ ವಾಟರ್, ಸಮುದ್ರದ ಒಳಗಡೆ ಇರುವಂತ ಪ್ರಾಣಿಗಳನ್ನ ಕಾಪಾಡಬೇಕು. ಅವುಗಳನ್ನ ಕಾಪಾಡಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ತೊಂದರೆ ಆಗುತ್ತೆ, ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಂಬ್ಯಾಲೆನ್ಸ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಸಮುದ್ರಗಳಲ್ಲಿ ಈಗ ದೊಡ್ಡ ದೊಡ್ಡ ಶಿಪ್ಗಳು ಹೋಗ್ತಾ ಇರುತ್ತೆ, ಗಲೀಜೆಲ್ಲ ಬಿಡುತ್ತೆ, ನಾವು ಯೂಸ್ ಮಾಡೋ ಕೆಮಿಕಲ್ಸ್ ನೀರೆಲ್ಲ ಹೋಗಿ ಸಮುದ್ರ ಸೇರುತ್ತೆ. ಓವರ್ ಆಲ್ ಆಗಿ ಸಮುದ್ರದಲ್ಲಿರೋ ಜೀವಿಗಳು ಸಾಯ್ತವೆ. ಇದರಿಂದ ಏನಾಗುತ್ತೆ, ಆಹಾರದ ಸಿಸ್ಟಮ್ ಏನಿದೆ ವೇರಿಯೇಷನ್ ಆಗುತ್ತೆ, ಚೈನ್, ಇನ್ನ ಬೇರೆ ಬೇರೆ ಇಂಪ್ಯಾಕ್ಟ್ ಗಳು ಆಗ್ತಾನೆ ಹೋಗುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಹೇಗೆ? ನೆಕ್ಸ್ಟ್, ಲೈಫ್ ಆನ್ ಲ್ಯಾಂಡ್, ಭೂಮಿ ಮೇಲಿರುವಂತ ಪ್ರಾಣಿಗಳನ್ನ ಸಂರಕ್ಷಿಸಬೇಕು, ಪಕ್ಷಿಗಳನ್ನ ಸಂರಕ್ಷಿಸಬೇಕು, ಕೀಟಗಳನ್ನ ಸಂರಕ್ಷಿಸಬೇಕು. ಇಲ್ಲ ಅಂದ್ರೆ ಕಾಡಿರಲ್ಲ, ಕಾಡಿಲ್ಲ ಅಂದ್ರೆ ಉಸಿರಾಡೋಕೆ ಒಳ್ಳೆ ಗಾಳಿ ಇರಲ್ಲ, ಗಾಳಿ ಇಲ್ಲ ಅಂದ್ರೆ ಮನುಷ್ಯರು ಬದುಕ್ತಾರೆ. ಕಾಡುಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ, ಪಕ್ಷಿಗಳನ್ನ ಸಂರಕ್ಷಿಸೋ ಪ್ರಯತ್ನ, ಇನ್ನ ಕೀಟಗಳನ್ನ ಸಂರಕ್ಷಿಸೋ ಪ್ರಯತ್ನ, ಇದೆಲ್ಲ ಕೂಡ ಅಜೆಂಡಾ 2030. ಇನ್ನ ಪೀಸ್, ಶಾಂತಿ, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಅಂದ್ರೆ ಎಲ್ಲರಲ್ಲೂ ಶಾಂತಿನ ತರಬೇಕು, ತುಂಬಾ ಕಷ್ಟ ಇದೆ ಅಲ್ಲ. ಎಲ್ಲರಿಗೂ ನ್ಯಾಯ ಸಿಗ್ಬೇಕು, ಅದು ಕಷ್ಟ ಇದೆ. ಅದಕ್ಕೆ ಸ್ಟ್ರಾಂಗ್ ರೂಲ್ಸ್ ಗಳನ್ನ ತರಬೇಕು, ಸ್ಟ್ರಾಂಗ್ ಬೆಂಚ್ ಮಾರ್ಕಿಂಗ್ ಮಾಡಬೇಕು ಅಂತಾನೆ ಈಗ ಒಂದು ಪ್ಲಾನ್ ನಡೀತಾ ಇದೆ. ಇದೆಲ್ಲ ನಡೀತಾ ಇದೆ, ಆಗ್ಲೇ ಆಗ್ಬೇಕಾಯ್ತು. ಕೆಲವಷ್ಟು ದೇಶಗಳು ಅಪೋಸ್ ಮಾಡುತ್ತೆ, ಇಲ್ಲ ನಾನೇ ಹೆಚ್ಚು, ನನಗೆ ಗೊತ್ತು ಅಂತ ಇರುತ್ತೆ. ಅದನ್ನ ಸೈಡ್ ಗ್ರೂಪ್ ಮಾಡಿ ಬೇರೆ ದೇಶಗಳು ಮುಂದೆ ಹೋಗೋ ಕೆಲಸ ಮಾಡ್ತಾ ಇರುತ್ತೆ. ಒಟ್ಟಿನಲ್ಲಿ ಇದನ್ನ ಯಾರೋ ಕಂಟ್ರೋಲ್ ಮಾಡಿ ಮಾಡ್ತಾ ಇದಾರೋ, ಇನ್ನೊಂದು ಮಾಡ್ತಾ ಇದಾರೋ, ಎಕ್ಸಿಕ್ಯೂಷನ್ ಮಾಡೋದು ಅಂತ ಫಿಕ್ಸು. ಅಜೆಂಡಾ 2030 UNO ಪ್ಲಾನ್ ಅಲ್ಲಿ ಡಿಸ್ಕಷನ್ ಆಗಿರೋದು ಇದು. ಇನ್ನ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್, ಅಂದ್ರೆ ಇದಕ್ಕೆ ಎಲ್ಲರೂ ಕೂಡ ಇನ್ಕ್ಲೂಡ್ ಆಗ್ಬೇಕು. ಇದರಿಂದ ಭೂಮಿ ಉಳಿಯುತ್ತೆ, ಇಲ್ಲ ಅಂದ್ರೆ ಭೂಮಿ ಬೇಗ ನಾಶ ಆಗುತ್ತೆ. ಒಂದು ಲೆಕ್ಕಾಚಾರ ಮಾಡಿದ್ದಾರೆ. ಎಲ್ಲರೂ ಅನ್ಕೊಂಡ್ಬಿಡ್ತೀವಿ ನಾವೇನ್ 1000 ವರ್ಷ ಬದುಕ್ತೀವ, ಇಲ್ಲ 100 ವರ್ಷ ಬದುಕ್ತೀವ, ಬಿಡಪ್ಪ ಇರೋ ತನಕ ಖುಷಿಯಾಗೆ ಹೋಗೋಣ ಅಂತ. ಆದ್ರೆ ಖುಷಿಯಾಗಿ ಇರ್ಬೇಕು ಅಂದ್ರೂ ಕೆಲವಷ್ಟು ವ್ಯವಸ್ಥೆಗಳು ಬೇಕು, ಫಾಲೋ ಮಾಡಬೇಕು, ಇದೆಲ್ಲ ಬೇಕಲ್ಲ. ಅಂತದ್ರ ಮೇಲೆಲ್ಲ ಕೆಲವಷ್ಟು ರಿಸ್ಟ್ರಿಕ್ಷನ್ಸ್ ತರ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಎಲ್ಲಾ ಫೆಸಿಲಿಟಿ ಸಿಗ್ಬೇಕಲ್ಲ, ಅದಕ್ಕೆ ತರ್ತಾ ಇದೀವಿ ಅಂತ ಹೇಳ್ತಾರೆ. ರೂಲ್ಸ್ಗಳನ್ನ ಮಾಡ್ತಾರೆ, ಪಾಲಿಸಿಗಳನ್ನ ಮಾಡ್ತಾರೆ. ಜನ ಒಟ್ನಲ್ಲಿ ನಾನು ಅದೇ ಹೇಳಿದ್ದು, ಅಜೆಂಡಾ 2030 ಹೆಚ್ಚು ಕಡಿಮೆ ಕಾಲಜ್ಞಾನಿಗಳು ಏನ್ ಬರ್ದಿದ್ರು, ಈ ಅಜೆಂಡಾ 2030 ಏನಿದೆ ಎರಡೂ ಕೂಡ ಹೆಚ್ಚು ಕಡಿಮೆ ಮ್ಯಾಚ್ ಆಗ್ತಾ ಇದೆ. ಇವರು ಯಾರೋ ಈ ಪ್ಲಾನ್ ಮಾಡಿದವರು ಈ ಕಾಲಜ್ಞಾನಿಗಳು ಹೇಳಿದ ಮಾತುಗಳನ್ನ ಇಟ್ಕೊಂಡು ಪ್ಲಾನ್ ಮಾಡಿದ್ರು, ಇಲ್ಲ ಕೋಇನ್ಸೈಡ್ ಆಯ್ತು, ಇಲ್ಲ ಈ ಕಾಲಜ್ಞಾನನೇ ನಮಗೆ ಎಕ್ಸಿಕ್ಯೂಟ್ ಮಾಡಿ ಅಂದ್ರೆ ನಮಗ್ ತೋರಿಸಿ 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 ಇದನ್ನ ನಮ್ಮ ಮೈಂಡ್ ಅಲ್ಲಿ ತುಂಬಿದ್ರು. ಇದು ಈ ತರ ಆಗುತ್ತೆ, ಸಿದ್ಧಾಗಿ ಮುಂದೆ ಈ ತರ ಎಕ್ಸಿಕ್ಯೂಷನ್ ಮಾಡ್ತೀವಿ, ಈ ತರ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ, ಈ ತರ ಕಾಯಿಲೆಗಳು ಬರ್ತವೆ, ಈ ತರ ಎಲ್ಲರೂ ಪ್ರಾಣ ಕಳ್ಕೊಳ್ಳೋ ಸಂದರ್ಭನೂ ಬರುತ್ತೆ, ಇದನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಜನಗಳು ಹೊಡೆದಾಡ್ಕೊಂಡು ಸಾಯ್ತಾರೆ, ದಂಗೆ ಆಗುತ್ತೆ, ಯುದ್ಧ ಆಗುತ್ತೆ. ಇದನ್ನೆಲ್ಲ ಕಾಲಜ್ಞಾನದ ರೂಪದಲ್ಲಿ ನಮ್ಮ ತಲೆಗೆ ತಿಳಿಸಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಬಿಡುತ್ತೆ ಬಿಡಿ. ಯಾಕೆ ಅಂದ್ರೆ 2001-2ರಿಂದ ಸ್ವಲ್ಪ ಇದ್ರ ಬಗ್ಗೆ, ಕಾಲಜ್ಞಾನಗಳ ಬಗ್ಗೆ ಜನ ತಿಳ್ಕೊಳ್ತಾ ಇದೀವಿ. ಅದಕ್ಕಿಂತ ಮುಂಚೆ ಅಷ್ಟೊಂದು ಹೈಪ್ ಆಗಿರ್ಲಿಲ್ಲ. 1000 ವರ್ಷಗಳ ಮುಂಚೆ ಬರ್ದಿರೋದು ಇದೆ, 100 ವರ್ಷಗಳ ಮುಂಚೆ ಬರ್ದಿರೋದು ಇದೆ. ಬಟ್ ಹೈಪ್ ಆಗಿದ್ ಯಾವಾಗ, ಒಂದು 20 ವರ್ಷದಿಂದ. ಅಂದ್ರೆ ಈ ವಿಷಯಗಳನ್ನ ಹೈಪ್ ಮಾಡಿ, ಕಾಲಜ್ಞಾನದ ವಿಷಯಗಳನ್ನ ಹೈಪ್ ಮಾಡಿ ಈ ಅಜೆಂಡಾ ಏನಿದೆ ಇದನ್ನ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ಓವರ್ ಆಲ್ ಆಗಿ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಬೇಕು ನಾವು ಸಾಮಾನ್ಯರು. ಅರ್ಥ ಆಗಿರ್ಲಿ, ತಿಳ್ಕೊಂಡಿರೋಣ. ಇದ್ರಲ್ಲಿ ಏನೇನಿರುತ್ತೆ ಬದಲಾವಣೆಗಳು ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಪ್ಲಸ್ ಬದಲಾಗುವಂತ ಪರಿಸ್ಥಿತಿ ಬಂದಾಗ ಒಗ್ಗಟ್ಟಾಗಿ ಏನೇನು ಎದುರಿಸ್ಬೇಕಾಗತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಎಷ್ಟೋ ವಿಷಯಗಳು ಈ ತರ ನಡೀತಾ ಇದೆ, ತಿಳ್ಕೊಳ್ತಾ ಇರಿ. 4 ಜನ ತಿಳಿಸಿ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತ ಮೊಬೈಲ್ ಗೊಂಬೆ ಆಗಬೇಡಿ. ಅದಷ್ಟೇ ನನ್ನ ಅಭಿಪ್ರಾಯ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.